ಮೇಡಮ್, ನೀವು ಈ ಯಕ್ಷಗಾನದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ನೀವು ಕಲೆಯನ್ನು ಕಲಿತು ಬೆಳೆಸುವುದರ ಜೊತೆಗೆ ಈಗಿನ ಒಂದು ಪೀಳಿಗೆಯನ್ನು, ಅದು ಮತ್ತು ಹೆಣ್ಣು ಮಕ್ಕಳಿಗೆ ಈ ಒಂದು ತರಬೇತಿ ನೀಡ್ತದಲ್ಲ, ನಿಜಕ್ಕೂ ಸಂತೋಷ ಅನಿಸ್ತು, ಹೆಮ್ಮೆನೂ ಕೂಡ ಅನಿಸ್ತು ನಿಮ್ಮ ಬಗ್ಗೆ. ಯಾಕಂದರೆ ಕೇವಲ ನಮ್ಮಷ್ಟಕ್ಕೆ ಬೆಳೆಸ್ಕೊಂಡು ಹೋಗಿ ಯಾಕೆ ಬೇಡಪ್ಪ ನಾವು ನಮ್ಮ ಮನೆ ಆಯಿತು ಅಂತ ಕುತ್ಕೊಂಡಿಲ್ಲ, ನೀವು ಅದನ್ನು ಧಾರೆ ಎತ್ಕೊಳ್ತಾ ಇದ್ದೀರಿ ಮಕ್ಕಳಿಗೆ. ಹೀಗಾಗಿ ಈಗ ಎಷ್ಟು ಜನ ಮಕ್ಕಳು ನಿಮ್ಮ ಕೈಯಲ್ಲಿ ಕಲಿತಾ ಇದ್ದಾರೆ? ಮಕ್ಕಳದ್ದು ನಾವು ವರ್ಷಕ್ಕೊಂದು ಸರ್ತಿ ಮಾಡ್ತೇವೆ ಶಿಬಿರ. ಆಗ 40 ಮಕ್ಕಳು ಬರ್ತಾರೆ. ಅವಾಗ ಹೇಗೆ ಒಂದು ಸಣ್ಣ ಒಂದು ಸ್ಕ್ರಿಪ್ಟ್, ಒಂದು ಸಣ್ಣ ಪ್ರಸಂಗ ತಗೋತಾರೆ? ಸಣ್ಣದೇನಿಲ್ಲ, 2 ತಾಸಿಗೆ ತಗೊಳ್ತೇವೆ. ಅಂದ್ರೆ ಎಷ್ಟು ದಿವಸ ಶಿಬಿರ ಆಗುತ್ತೆ? 10 ದಿನದ ಶಿಬಿರ. 9 ದಿನ, ಆಕ್ಚುಲಿ 9 ದಿನ, 10ನೇ ದಿನ ಶೋ. ಅದು ಇದು ನಮ್ಮ ಗುರುಗಳು ಬರ್ತಾರೆ ಅದಕ್ಕೆ, ಮುಖ್ಯವಾಗಿ ಅವರೇ ಫುಲ್ ಶಿಬಿರದ ನಿರ್ದೇಶಕರು. ನಾನು ಸಹಾಯಕ್ಕೆ ಇರ್ತೇನೆ. ಮಕ್ಕಳು ಅಷ್ಟು ಬೇಗ ಕಲಿತು ಇದು ಮಾಡ್ತಾರೆ. ನನಗೆ ಬಹಳ ಜನ ಬೈದವರು ಇದ್ರು, ಯಾಕೆ ಮಾಡ್ತಿ 10 ದಿನಕ್ಕೆಲ್ಲ, ಭಾರಿ ಸುಲಭ ಅಂತ ಅನಿಸ್ಬಿಡ್ತದೆ ಅವರಿಗೆ, ಹಾಗೆ ಮಾಡಬಾರ್ದು ಅಂತೆಲ್ಲ ಜೋರು ಮಾಡಿದವರು ಇದ್ರು. ನಾನು ಹೇಳಿದೆ ಅವ್ರಿಗೇನು ಯಕ್ಷಗಾನವನ್ನು ನಾನು ಅರಗಿಸಿ ಕುಡಿಸ್ತೇನೆ ಅಂತ ಹೇಳಿಲ್ಲ, ಅಭಿರುಚಿ, ಯಕ್ಷಗಾನದ ಅಭಿರುಚಿ ಬಂದ್ರೆ ಸಾಕು. ಮತ್ತೆ ಮುಖ್ಯವಾಗಿ ಧಾರವಾಡದಲ್ಲಿ ಯಕ್ಷಗಾನಕ್ಕೆ ಪ್ರೇಕ್ಷಕರು ಬಂದ್ರೆ ಸಾಕು, ಆ ಒಂದು ಅಭಿರುಚಿ ಬೆಳೆಸಿದ್ರೆ ಅದೇ ನನಗೆ ಖುಷಿ ಅಂತೇಳಿ ನಾನು ಹೇಳ್ತಾ ಇದ್ದೆ. ಈಗ ಲೆಕ್ಕಕ್ಕೆ ಮೊದಲು ನಾವು 94ರಲ್ಲೆಲ್ಲ ಯಕ್ಷಗಾನ ಮಾಡಿದಾಗ ಒಂದು ಅರ್ಧ ಸಭಾಂಗಣ ತುಂಬಿದ್ರೆ ನಮಗೆ ಖುಷಿ, ಇಷ್ಟು ಜನ ಬಂದ್ರಲ್ಲ ಅಂತ. ಈಗ ಹಾಗಲ್ಲ, ತುಂಬಿದ ಸಭಾಗೃಹ, ಅಷ್ಟು ಫುಲ್ ಬರ್ತಾರೆ. ಮತ್ತೆ ಮುಖ್ಯವಾಗಿ 40 ಮಕ್ಕಳ ಪಾಲಕರು ಬರ್ತಾರೆ. ಆಮೇಲೆ ಅವರ ತಾಯಂದ್ರು ಇದಕ್ಕೆ ಏನು ನಾವೇನು ತರಬೇತಿ ಕೊಡ್ತೀವಲ್ಲ, ಆ ಸಮಯದಲ್ಲಿ ಬಂದು ಹೇಗೆ ಅವರು ತೊಡಗಿಕೊಳ್ತಾರೆ ಅದನ್ನು ನೋಡಿದ್ರೆ ಒಂದು ಖುಷಿ. ಹಾಗೆ ಅದಕ್ಕಾಗಿ ಮುಖ್ಯವಾಗಿ ನಾವು ಮಕ್ಕಳಿಗೆ ಹೌದು. ಇನ್ನು ಹೆಣ್ಣು ಮಕ್ಕಳ ತಂಡಕ್ಕೆ ಮಾಡ್ತೇನೆ ಅಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಕಲಿಸ್ಬೇಕು ಅಂತ ಹೇಗೆ ಅನಿಸ್ತದೆ ನನಗೆ. ಯಾಕಂತಂದ್ರೆ ಗಂಡು ಮಕ್ಕಳಿಗೆ ಬೇಕಾದ ಕಡೆ ಸಿಗ್ತದೆ ಎಲ್ಲ ಕಡೆಯೂ, ಹೆಣ್ಣು ಮಕ್ಕಳಿಗೆ ಎಲ್ಲ ಕಡೆ ವೇದಿಕೆ ಸಿಗ್ತದೆ, ಹೇಳಲಿಕ್ಕೆ ಬರುವುದಿಲ್ಲ. ಅಥವಾ ಮತ್ತೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಆಗಲಿ ಅಥವಾ ಗಂಡ ಆಗಲಿ ಯಾರು ಅತ್ತೆ ಮನೆಯಲ್ಲಿ ಬಿಡದೆ ಇಂಥ ಒಂದು ಕಲೆ ಇದ್ರೂ ಅದನ್ನು ಕಲಿಲಿಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ಈಗ ಸಾಧಾರಣ ಎಲ್ಲ ಅವರು ಸ್ವಲ್ಪ ಒಂದು ಇದಕ್ಕೆ ಹಂತಕ್ಕೆ ಬಂದಿರ್ತಾರೆ, ಮಕ್ಕಳು ಇದು ಸ್ಕೂಲ್ ಕಾಲೇಜಿಗೆ ಹೋಗಿರ್ತಾರೆ ಹೀಗೆಲ್ಲ. ಮತ್ತೆ ಸ್ವಲ್ಪ ಅವರಿಗೂ ಮನೆಯಲ್ಲೂ ಒಂದು ಧ್ವನಿ ಇರ್ತದೆ, ಇಲ್ಲ ನಾನು ಹೋಗ್ತೀನಿ ಅಂತ ಹೇಳುವ ಇದು ಆಸಕ್ತಿ ಇದ್ರೆ ಸಾಕು. ಮತ್ತೆ ಅವರಿಗೇನೋ ನೋವಿದ್ರು ಅಲ್ಲಿ ಬಂದಾಗ ಮಾಡ್ತಾರೆ. ನಾನು ಅದೇ ಹೇಳ್ತೇನೆ, ಎಷ್ಟು ಹೆಣ್ಮಕ್ಳ ನಂತರ ಬಂದು ಹೇಳ್ತಾರೆ, ಇಲ್ಲಪ್ಪ ನಮಗೆ ಡಾನ್ಸ್ ಬರುವುದಿಲ್ಲ, ನಮಗೆ ಆಗುದಿಲ್ಲ, ನಮಗೆ ಮತ್ತೆ ಬಂದು ಮಾಡ್ಲಿಕ್ಕೆ ಆಗಲ್ಲ, ಮಾತಾಡ್ಲಿಕ್ಕೆ ಹೆದರಿಕೆ, ಹೀಗೆಲ್ಲ ಹೇಳ್ತಾರೆ. ನಾನು ಹೇಳ್ತೇನೆ ಅದೆಲ್ಲ ಬೇಡ, ಡಾನ್ಸ್ ಬರುವುದಿಲ್ಲ ಅಂತ ಬೇಡ. ನನಗೂ ಡಾನ್ಸ್ ಬರುವುದಿಲ್ಲ, ನಾನು ಕಲ್ತಿಲ್ಲ ಡಾನ್ಸ್. ಡಾನ್ಸ್ ಬರೋದಿದ್ರೆ ಇನ್ನೂ ಒಳ್ಳೇದಾಯ್ತು, ಯಾಕಂದ್ರೆ ಸರಿಯಲ್ಲಿ ಮಾಡೋದು, ಇಲ್ಲಿ ಡಾನ್ಸ್ ಇಂದ ಬರ್ತದೆ. ಅಂದ್ರೆ ಡಾನ್ಸ್ ಬಂದವರಿಗೆ ಏನಂದ್ರೆ ಲಯ ಚೆನ್ನಾಗಿ ಈಗ ಅದು ಬಿಟ್ಟರೆ ಉಳಿದಿದ್ದೆಲ್ಲ ಯಕ್ಷಗಾನದ್ದು ಅದರದ್ದೇ ಆದ ಒಂದು ಸೊಗಡೇ ಬೇರೆ, ಶೈಲಿಯೇ ಬೇರೆ. ಹಾಗೆ ಅದಕ್ಕೆ ಆಮೇಲೆ ಕಡೆಗೆ ಏನೂ ಇಲ್ಲ ಅಂದ್ರು ನೀವು ನಮ್ಮ ಒಂದು 4 ಜನರೊಟ್ಟಿಗೆ ಮಾತಾಡಿ ಇದು ಮನಸ್ಸು ಹಗುರ ಮಾಡಿಕೊಂಡು ಹೋಗ್ತೀವಿ. ಅದಕ್ಕಾದ್ರೂ ಬನ್ನಿ, ಮೊದಲು ಬಂದು ನೋಡಿ, ಇಷ್ಟ ಆದ್ರೆ ಬನ್ನಿ. ಆದ್ರೆ ಆಗುದಿಲ್ಲ ನನಗೆ ಅಂತೇಳಿ ಇಟ್ಟುಕೊಳ್ಬೇಡಿ, ಖಂಡಿತ ಆಗ್ತದೆ. ಮತ್ತೆ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಅಲ್ಲಿ ನೋವು ಇಲ್ಲಿ ನೋವು ಕಾಲು ನೋವು. ನಾನು ಹೇಳೋದು ನನಗೂ ಇದೆ, ನನಗೆ 3 ಸಲ ಲಿಗಮೆಂಟ್ ಟೇರ್ ಆಗಿದೆ, ನಾನು ನೀ ಕ್ಯಾಪ್ ಹಾಕಿಕೊಂಡು ಮಾಡ್ತೀನಿ. ಅದಕ್ಕೆ ಎಷ್ಟಾಗ್ತದೆ ಅಷ್ಟು ಮಾಡುವ. ಈಗ ಏನು ಈ ಚಿಕ್ಕ ಹುಡುಗರು ಮಾಡುವಷ್ಟು ನಮ್ಗೆ ಆಗ್ಲಿಕ್ಕಿಲ್ಲ, ಖಂಡಿತ ನಮ್ಮ ಒಂದು ಸಾಮರ್ಥ್ಯಕ್ಕೆ ಎಷ್ಟಾಗ್ತದೆ ಅಷ್ಟು ನಾವು ಮಾಡುವ. ಮತ್ತೆ ಯಕ್ಷಗಾನದಲ್ಲಿ ಬರೀ ಕುಣಿತ ಒಂದೇ ಅಲ್ಲ, ಮಾತಿರ್ತದೆ, ಅಭಿನಯ ಇರ್ತದೆ, ಅವನ್ನೆಲ್ಲವನ್ನು ಮಾಡಬಹುದಲ್ಲ. ನೀವು ಅವನ್ನೆಲ್ಲ ಚೆನ್ನಾಗಿ ತಕ್ಷಣ ಕುಣಿತ ಅನ್ನೋದು ಒಂದೇ ಬರ್ತದೆ ತಲೆಯಲ್ಲಿ, ಖಂಡಿತ ಕುಣಿತ ಒಂದೇ ಅಲ್ಲ. ನಾವು ಮತ್ತೆ ನಾವು ಯಾವ್ದಾರ ಒಂದರಲ್ಲಿ, ಈಗ ಕುಣಿತದಲ್ಲಿ ನಾವು ಇದಿಲ್ಲ ಅಂತಂದ್ರೆ, ಅಂದ್ರೆ ಆ ಸಾಮರ್ಥ್ಯ ನಮಗೆ ಕುಣಿಲಿಕ್ಕೆ ಆಗುದಿಲ್ಲ ಅಂದ್ರೆ ಅದನ್ನು ನಾವು ಇನ್ನೊಂದು ನಮ್ಮ ಅಭಿನಯ ಅಥವಾ ಮಾತಲ್ಲಿ ಅದನ್ನು ನಾವು ಇದು ಕಟ್ಟಿಕೊಡಬಹುದು. ಆ ಪಾತ್ರ ಮುಖ್ಯವಾಗಿ ಬೇಕಾದ ಆ ಪಾತ್ರದ ಒಂದು ಅನಾವರಣ, ಅದನ್ನು ಮಾಡ್ಲಿಕ್ಕೆ ಆಗ್ತದೆ. ಬನ್ನಿ ಅಂತ ಹೇಳ್ತೇನೆ. ತುಂಬಾ ಖುಷಿಯಾಗಿದೆ. ಎಲ್ಲ ಸಾಧಾರಣ 40 ವರ್ಷದ ಮೇಲಿನವರು ನನ್ನ ಹತ್ರ ಬರುವವರೆಲ್ಲ. ಹಾಗೆ ಅಂದ್ರೆ ನನಗಿಂತ ನಾನೇ ಈಗ 64 ವರ್ಷದವರು, ನನಗಿಂತ ಒಬ್ರು ಇದು 66, 2 ವರ್ಷ ದೊಡ್ಡವರು ಇದ್ದಾರೆ. ಸ್ವಲ್ಪ ಕುಣಿಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ, ಆದ್ರೂ ಉಳಿದಿದ್ದೆಲ್ಲ ಅಂದ್ರೆ ಒಂದು ಪ್ರದರ್ಶನ ಕೊಟ್ಟಾಗ ಅವರಿಗೆಲ್ಲ ಭಾರಿ ಖುಷಿ ಆಗ್ತದೆ. ಅದೇ ನೀವು ಹೇಳಿದ ತಕ್ಷಣ ನನಗೆ ಅನ್ಬತ್ತು, ನಾನು ಸುಗಮ ಸಂಗೀತ ಆನ್ಲೈನ್ ಕ್ಲಾಸಸ್ ಮಾಡ್ತೇನೆ. ಅದು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ, ಆಫ್ಲೈನ್ ಇತ್ತು. ಆವಾಗ ನನಗೆ
ಹೇಳ್ಬೇಕಾದ್ರೆ ಅನಿಸ್ತಾ ಇತ್ತು. ನೀವು ಹೇಳಿದ್ರೆ ನನ್ಗಿಂತ ಎಲ್ಲ ವಯಸ್ಸಲ್ಲಿ ಹಿರಿಯರು, ಸುಮಾರು 10-12 ಸ್ಟೇಟಿಂದ ಎಲ್ಲರೂ, ಗುಜರಾತ್, ಒರಿಸ್ಸಾ, ಆಮೇಲೆ ಹೈದರಾಬಾದ್, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಸುಮಾರು ಪಾಪ ಅನಿಸ್ತಿತ್ತು, ಅಯ್ಯೋ ಇಷ್ಟು ದೊಡ್ಡವ್ರಿಗೆಲ್ಲ ನಾನು ಹೇಳ್ಕೊಡ್ಬೇಕಲ್ಲಪ್ಪ. ಇಲ್ಲೆಲ್ಲ ನನ್ನ ಏಜ್ನವರು ಸುಮಾರು ಆಫ್ಲೈನಲ್ಲಿ ಬರ್ತಾ ಇದ್ರು. ನನಗೆ ಅನಿಸ್ತಾ ಇತ್ತು. ಆಮೇಲೆ ಅನಿಸ್ತಾ ಅವ್ರ ಕಲಿಕೆಯ ಒಂದು ಆಸಕ್ತಿಯನ್ನು ನೋಡಿ, ಅಯ್ಯೋ ನಾನು ಅವ್ರ ಮುಂದೆ ಏನೆಲ್ಲ ಅವ್ರಿಂದ ನಾನು ಸುಮಾರು ಕಲ್ತ್ಕೊಂಡೆ. ಅವ್ರು ಖಂಡಿತ ಕಲಿಸೋದಲ್ಲ, ನಾವು ಕೂಡ ಕಲಿತೇವೆ. ನಾವು ಕ್ಲಾಸ್ ಮಾಡೋದ್ರಿಂದ ನಾವು ಕಲಿಸೋದಲ್ಲ, ನಾವು ಅವರಿಂದ ತಗೊಳ್ತೇವೆ ಬಹಳಷ್ಟು. ನಿಜ, ವಯಸ್ಸಾದವ್ರಿಗೂ ಕೂಡ ಎಷ್ಟು ಆಸಕ್ತಿ ಇರುತ್ತೆ ಅನ್ನೋದನ್ನ ನಾನು ಅವಾಗ ತಿಳ್ಕೊಂಡೆ. ಹೀಗಾಗಿ ಆ ಒಂದು ಆಸಕ್ತಿ ತುಂಬಾ ಇರ್ತದೆ, ಅವಕಾಶ ಅಷ್ಟೇ. ಹೌದು. ಮತ್ತೆ ಇನ್ನೊಂದು ಅವ್ರಿಗೆ ಒಂದ್ ಸ್ವಲ್ಪ ಬೇಕಾಗ್ತದೆ, ಅಂದ್ರೆ ನಾವು ಇದ್ ಮಾಡ್ಬೇಕು, ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕು. ಆಗ ಅವ್ರು ಖಂಡಿತ ಯಾವುದೇ ಒಂದು ಕ್ಷೇತ್ರ, ಒಂದು ಸಲ 2 ಸಲ ಅಷ್ಟು ಒಳ್ಳೆದ ಆಗ್ಲಿಕ್ಕಿಲ್ಲ, ಮುಂದೆ ಇನ್ನೂ ಕಲ್ತ್ಕೊಳ್ತಾರ ಅವ್ರು ಏನು ಇದು ಅಂತ ಹೇಳಿ. ಸುಮಾರಾಗಿ ನನಗೂ ಕೂಡ ಈ ಒಂದು ಇದು ಮಾಡೋದ್ರಿಂದ ಸಾಕಷ್ಟು ಜನ ಆಡ್ಕೋತಾರೆ, ಏನ್ ದೊಡ್ಡ ಅವ್ರ ಮನೆಗೆ ಹೋಗಿರೋ ಏನ್ ಮಾಡ್ತಾಳೆ ಇವಳು ಅಂತ ಗೊತ್ತಿಲ್ಲ ನನಗೆ. ಅದು ಒಂದಿನ ದೇವ್ರು ಕೊಟ್ಟ ವರ ಅಂತ ಅನ್ಕೊಳ್ತೇನೆ, ಅಥವಾ ಹಿರಿಯರ ಒಂದು ನಮ್ಮ ತಂದೆ ತಾಯಿಗಳ ಒಂದು ಆಶೀರ್ವಾದ ಇರ್ಬೋದು. ಅದು ನನ್ಗೆ ಯಾರೇ ಒಂದೆಲ್ಲೋ ಹೋಗ್ಲಿ, ಒಂದು ಮದುವೆ ಆಗೋದು ನಾವು ಒಟ್ಟು ಹಾಗೆ ಬರಲ್ಲ. ಅಟ್ಲೀಸ್ಟ್ ಇಬ್ಬರ ಸಂದರ್ಶನ, ಒಂದ್ ಯಾವ್ದೋ ಕ್ಷೇತ್ರ ಪರಿಚಯ, ನಾನು ಎಲ್ಲೇ ಹೋಗ್ಲಿ ಯಾರು ಹಾಗೆ ನಮ್ದು ಅದು ಒಂದು ರೂಢಿ ಆಗ್ಬಿಟ್ಟಿದೆ. ಏನೋ ಅಂದ್ರೆ ನನಗೊಂಥರ ತೃಪ್ತಿ ಆಗ್ತದೆ. ನಾನು ಎಲ್ಲೇ ಹೋದ್ರು ನಾನು ಮದುವೆಗೆ ಹೋದ್ರು ಹಾಗೆ ಬರಲಿಲ್ಲಪ್ಪ, ಅಟ್ಲೀಸ್ಟ್ ಒಂದು. ಯಾಕಂದ್ರೆ ನೋಡಿ, ಎಷ್ಟು ಜನ ಟ್ಯಾಲೆಂಟೆಡ್ ಕಲಾವಿದರು, ಒಳ್ಳೆ ಸೂಕ್ತವಾಗಿರ್ತದೆ, ಅವ್ರು ಹೊರಗೆ ಬರೋಕೆ ಅವಕಾಶ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಮೂಲ ಕಾರಣ ಒಂದು ಹೇಳ್ಬೇಕಂದ್ರೆ, ನಮ್ಮ ತಂದೆ ಶ್ರೀನಿವಾಸ ದೇಶಪಾಂಡೆ ಅಂತ, ಇಲ್ಕರ ಹತ್ರ ಹಳ್ಳಿ ಮಿದ್ನಾಪುರ ಅಂತ. ಅವ್ರಿಗೆ ಅಂದ್ರೆ ತಬಲಾ, ಹಾರ್ಮೋನಿಯಂ, ವೋಕಲ್, ಹಾಡು, ನಾಟಕ ಆಡ್ತಾ ಇದ್ರು, ನಾಟಕ ಕಲಿಸ್ತಾ ಇದ್ರು. ಇಷ್ಟೇನೆಲ್ಲ ಇದ್ರು ಅವ್ರಿಗೆ ಮುಂದೆ ಬರೋಕ್ಕಾಗಲಿಲ್ಲ. ಅದೇನು ಹಾರ್ಮೋನಿಯಂ ಅಂದ್ರೆ ಇದು ಕಾಲ್ಪೇಟೆ ಅಂತ ನೋಡಿ, ಅದನ್ನೆಲ್ಲ ಬಾರಿಸ್ತಾ ಇದ್ರು. ನಾಟಕಕ್ಕೆ ಅವರೇ ಸಾಥ್ ಕೊಡ್ತಾ ಇದ್ರು ಅವಾಗ. ಅಷ್ಟೆಲ್ಲ ನಾವು ಅವಾಗ ನಾಟಕಕ್ಕೆ ಎಲ್ಲ ಅನಕ್ಷರಸ್ಥರು ಹೇಳಿ, ಆ ಸ್ಕ್ರಿಪ್ಟ್ಗಳನ್ನ ನಾವು ಪ್ರೈಮರಿ ಇದ್ವಿ, ಅವತ್ತು ಓದ್ ಹೇಳಿ ಅವ್ರು ಬಹ್ಯಾಟ್ ಮಾಡಿಸಿದ್ವಿ ಹಳ್ಳಿ ಜನಕ್ಕೆ. ಹಾಗೆ ಬೆಳೆದವರು ನಮ್ಮ ತಂದೆಗೆ ಮುಂದೆ ಬರ್ಲಿಕ್ಕಾಗಿಲ್ಲ. ಅವಾಗ ನಾನು ಒಂದು ಲೆವೆಲಿಗೆ ಬಂದ್ಮೇಲೆ ಯಾಕೆ ನಾನು ಹೀಗೆ ಮಾಡಬಾರ್ದು, ಎಷ್ಟು ಜನ ಹೀಗೇನೆ ಕಮರಿಗೆ ಹೋಗ್ತಾ ಇದೆ ಕಲೆಗಳು, ಅದನ್ನ ಮುಂದೆ ತರಬೇಕು ಅಂತೇನೋ ಒಂದು ತಲೆಗೆ ಬಂದು ನಾನು ಹೀಗಾಗಿ ಎಲ್ಲೇ ಹೋದ್ರು, ಯಾರೇ ಕಂಡ್ರು, ಯಾವುದೇ ಕ್ಷೇತ್ರದಲ್ಲಿ ಅವ್ರನ್ನ ಪರಿಚಯಿಸೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ಬಹಳ ಒಳ್ಳೆಯ ಕೆಲಸ ನೀವು ಮಾಡ್ತಾ ಇರೋದು. ಅಲ್ಲ, ಈ ತರ ಇದು ಮಾಡಬೇಕು ಅಂದ್ರಷ್ಟೇ ಮುಂದೆ ಗೊತ್ತಾಗ್ತದೆ ಅಲ್ವಾ? ನೋಡಿ, ಈ ನೀವು ಆ ಏರಿಯಾದಲ್ಲೆಲ್ಲ ಗೊತ್ತಾಗ್ತದೆ, ಧಾರವಾಡ ಸುತ್ತಮುತ್ತ ನಿಮ್ಗೆ ಗೊತ್ತಿದೆ ಅನ್ಕೊಳ್ಳಿ, ಅಥವಾ ನೀವು ನಿಮ್ಮ ತವ್ರ ಮನೆ ಕಡೆ ಆ ಕಡೆ ಎಲ್ಲ ಗೊತ್ತಿರುತ್ತೆ. ಇನ್ನು ಉಳಿದ ಜನಕ್ಕೆ ಧಾರವಾಡ ಅಥವಾ ಅವ್ರು ಬಿಟ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಈಗ ಈ ಮುಖಾಂತರ ಜನಕ್ಕೆ ಗೊತ್ತಾದ್ರೆ ಎಲ್ಲೋ ನಿಮ್ಗೆ ಕರಿಬಹುದು, ಅಥವಾ ಕಲೆ ಬಗ್ಗೆ ಅವ್ರಿಗೆ ಆಸಕ್ತಿ ಬೆಳಿಬಹುದು, ಒಂದು ಯಾವ್ದೋ ಒಂದು ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಒಂದು ಉಪಯೋಗ ಆಗಬಹುದು. ಆಮೇಲೆ ಇನ್ನೊಂದಂದ್ರೆ ನಮ್ಗೆ, ನಾನು ಕ್ಲಾಸಲ್ಲಿ ಅದು ಹೇಳ್ತೇನೆ, ಈಗ ಗೊತ್ತಾಗೋದಿಲ್ಲ, ನಿಮ್ಗೊಂದು ಪ್ರದರ್ಶನ ಕೊಟ್ಟ ಮೇಲೆ ಗೊತ್ತಾಗ್ತದೆ, ಓ ನಮ್ಮ ಇಷ್ಟೆಲ್ಲ ಇದಿತ್ತ ನಮ್ಮೊಳಗೆ ಅಂತ ಹೇಳುವ ಇದನ್ನು, ಅಂದ್ರೆ ನಿಮ್ಮನ್ನೇ ನೀವು ಕಂಡುಕೊಳ್ತೀರಿ ಅಂತ ಹೇಳಿ. ಮತ್ತೆ ಇನ್ನೊಂದಂತಂದ್ರೆ ಕೆಲವೊಮ್ಮೆ ಅವಕಾಶವೂ ಆಗ್ತದೆ ನಮಗೆ. ನಾನು ಅಂದ್ಕೊಂಡಿರಲಿಲ್ಲ, ಇದು ಯಕ್ಷಗಾನದ ಮೇರು ನಟ, ನೀವು ಹೆಸರು ಕೇಳಿರ್ಬೋದು, ಪದ್ಮಶ್ರೀ ಡಾಕ್ಟರ್ ರಾಮಚಂದ್ರ ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆ ಅಂತ, ಅವ್ರ ಜೊತೆ ವೇಷ ಮಾಡುವ ಅವಕಾಶ ಸಿಕ್ಕಿತ್ತು ನನಗೆ. ನಾನು ಹಾಗಾಗಿ ಅದೊಂದು ನನಗೆ ಅವರ ಜೊತೆ ಖಂಡಿತ ಅವರ ಜೊತೆ ವೇಷ ಮಾಡಿದ್ದು. ಆಮೇಲೆ ಡಾಕ್ಟರ್ ಕೆರೆಮನೆ ಮಹಾಬಲ ಹೆಗಡೆ ಅಂತ ಅವ್ರ ಜೊತೆ ತಾಳಮದ್ದಳೆಯಲ್ಲಿ ನಂದು ಫಸ್ಟ್ ತಾಳಮದ್ದಲೆ ಅದೇ, ಅವ್ರ ಜೊತೆ ಸಣ್ಣ ಪಾತ್ರ, ಸೀತೆಯ ಪಾತ್ರ ಇತ್ತು, ಅದರಲ್ಲಿ ಭಾಗವಹಿಸಿದ್ದು. ನಂದು ಅವರಿಬ್ಬರ ಜೊತೆ ಭಾಗವಹಿಸಿದ್ದು ಅವಿಸ್ಮರಣೀಯ ಕ್ಷಣ. ನನ್ನ ಒಂದು ಅಂದ್ರೆ ಈ ಖುಷಿಯಲ್ಲ ಅಂತ ದೊಡ್ಡವರ ಬಾಯಿಂದ ಇದು ಮಾಡಿಕೊಳ್ಳೋದು. ಮತ್ತೆ ಬಹಳ ಎಷ್ಟು ಭಾವಪೂರ್ಣವಾಗಿ ಮಾಡ್ತೀಯಮ್ಮ. ಮತ್ತೆ ಒಂದು ವಾರ ಯಲ್ಲಾಪುರದಲ್ಲಿ ಇತ್ತು ಒಂದು ವಾರ, ಅದಕ್ಕೆ ಬಾ ಅಂತ ಕರೆದ್ರು ನಂಗೆ ಅವರು, ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆ ಅವರು. ನನಗೆ ಬ್ಯಾಂಕ್ ಬಿಟ್ಟು ಅಷ್ಟೆಲ್ಲ ದಿನ ಹೋಗುದ ಆಗ್ತಿರ್ಲಿಲ್ಲ, ಅದಕ್ಕಾಗಿ ಇಲ್ಲ ಕ್ಷಮಿಸಿ ಅಂತೇಳಿ ಹೇಳಿದೆ. ಆದ್ರೆ ಅದೊಂದು ಅವರಂತವರ ಬಾಯಿಂದ ಒಂದು ಪ್ರಶಂಸೆ ಕೇಳುವುದು, ಕಲಾವಿದರಿಂದ ನಮ್ಮಂತ ಸಣ್ಣ ಸಣ್ಣವ್ರಿಗೆ ಪ್ರೋತ್ಸಾಹ ನುಡಿಗಳು ಬರ್ತಾವಲ್ಲ, ಅದು ನಮ್ಮ ಒಂದು ಕಲೆಯ ಮಟ್ಟವನ್ನ ಇನ್ನೂ ಹೆಚ್ಚಿಸ್ತದೆ. ಯಾಕಂದ್ರೆ ಮೊದಲು ನಮ್ಗೆ ಯಾವುದು ಹಣ್ಣು ಮಾಡ್ಲಿಕ್ಕೆ ಆಗಲಿಲ್ಲ. ಇದೆಲ್ಲ ಅಂದ್ರೆ ನಾನು ಜಾಸ್ತಿ ಈ ತರ ಮಾಡಿದ್ದೆಲ್ಲವೂ ನನ್ನ ಮದುವೆ ನಂತರವೇ. ಆ ರೀತಿಯಲ್ಲಿ ಒಬ್ಬರ ಗಂಡಸರಿಗೆ ಹೆಣ್ಣು ಮಗಳು ಸ್ತ್ರೀಯರ ಒಂದು ಸಪೋರ್ಟ್ ಇರ್ತಂತೆ, ನಿಮಗೆ ನಿಮ್ಮ ಮನೆಯವರ ಸಪೋರ್ಟ್ ಹೇಗೆ ಸ್ತ್ರೀಗೆ ಕಲೆಗೆ ಹೌದು ಒಬ್ಬರಿಗೊಬ್ಬರು ಬೇಕೇ ಆಗುತ್ತೆ. ಎಲ್ಲ ನಾಟಕ ಇರಲಿ, ಮತ್ತೆ ಅವರು ಮೊದಲು ನಾಟಕದಲ್ಲಿ ಮಾಡ್ತಿದ್ರು. ನಾನು ಮದುವೆಗೆ ಬರುವ ಮೊದಲು ನಾಟಕದಲ್ಲಿ ಮಾಡ್ತಿದ್ರು ಅವರು. ಇವರು
ಯಾರು ಮಿನುಗುತ್ತಾ ಕಲ್ಪನಾ ಕಲ್ಪನಾ, ಹಾ. ಕಲ್ಪನಾನ ಜೊತೆಗೆ ನಾಟಕ ಮಾಡಿದ್ದೀನಿ ಅಂತ ಅಂದ್ರು. Okay. ಹಾಗಾಗಿ ಅವರಿಗೂ ಆಸಕ್ತಿ ಇತ್ತು. ಹಾಗೆ ನಾನು ಅವರು ಇಬ್ರು ನಾಟಕ ಒಟ್ಟಿಗೆ ಮಾಡ್ತಾ ಇದ್ವಿ. ಆಮೇಲೆ ಯಕ್ಷಗಾನವು ಹಂಗೆ ಅವರಿಗಂತೂ ಅವರು ಹಾನಗಲ್ನವರು. ಹೌದಾ? ಯಕ್ಷಗಾನ ನೋಡಿಯೂ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಅಂತವರು ಯಕ್ಷಗಾನ ಕಲ್ತು ಅಲ್ಲೇ ಹಾನಗಲ್ ಹತ್ರ ಬಂಕಾಪುರ. ಬಟ್ ಆ ನಂತರ ಧಾರವಾಡ ಸೆಟ್ಲ್ ಆಗಿ ಈ ಸದ್ಯ ಗೋವಾದಲ್ಲಿದ್ದೀವಿ. ಅಂದಾಗೆ ನೀವು ನಾಟಕ ಅಂದ್ರೆ ಯಕ್ಷಗಾನ ಅಂದ್ರೆ ಯಾವ್ಯಾವ ನಾಟಕಗಳನ್ನು ಮಾಡಿದ್ರಿ, ಯಕ್ಷಗಾನಗಳನ್ನು ಮಾಡಿದಿರಿ ನೀವು? ಯಕ್ಷಗಾನ ಅಂತೂ ಬಹಳ ಮಾಡಿದ್ದೇನೆ. ನಿಮ್ಮ ನೆನಪಿನಲ್ಲಿರ್ಬೇಕಲ್ಲ ಒಂದು ಒಳ್ಳೆ ಪಾತ್ರ ಅನಿಸ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆ ಪಾತ್ರ ಅಂತಂದ್ರೆ ನನಗೆ ಅಂದ್ರೆ ಆಕ್ಚುಲಿ ಸಾಮಾನ್ಯವಾಗಿ ನನಗೆ ಅಂತಲ್ಲ, ನನ್ನನ್ನು ಹಿಡ್ಕೊಂಡು ಎಲ್ಲ ಹೆಣ್ಣು ಮಕ್ಕಳಿಗೂ ಯಕ್ಷಗಾನದಲ್ಲಿ ಸ್ತ್ರೀ ವೇಷ ಹಾಕ್ಲಿಕ್ಕೆ ಮನಸ್ಸಿರುವುದಿಲ್ಲ. ಅದು ಯಾಕಂತಂದ್ರೆ ನಾವು ಮೊದಲಿಗೆ ಸ್ತ್ರೀ ಅಲ್ವಾ, ಮತ್ತೆ ಇಲ್ಲಿ ಸ್ತ್ರೀ ವೇಷ ಹಾಕುದು ಅಂತ ಇರ್ಬೋದು. ಮತ್ತೆ ಇನ್ನೊಂದು ಏನಂತಂದ್ರೆ ಆ ವೈಭವಪೇತ ಇದು ವೇಷಭೂಷಣ ಇರೋದು ಪುರುಷ ಪಾತ್ರಕ್ಕೆ. ಇದಕ್ಕೆ ಅದಕ್ಕೂ ಆಗಿಯೂ ಇರಬಹುದು. ಹಾಗೆ ಆದರೆ ಏನಂತ ಹೇಳಿದ್ರೆ ನನಗೆ ಸ್ತ್ರೀ ವೇಷದಲ್ಲಿ ದಾಕ್ಷಾಯಿಣಿ ಬಹಳ ಒಂದು ಮನಸ್ಸಿಗೆ ಖುಷಿ ಕೊಟ್ಟ ಪಾತ್ರ. ಅಂದ್ರೆ ಅದರಲ್ಲಿ ಎಲ್ಲ ರೀತಿಯ ರಸಗಳು ಇದೆ. ಹಾಗಾಗಿ ಆಮೇಲೆ ನಾನು ಹೆಣ್ಣು ಮಕ್ಕಳ ತಂಡದಲ್ಲಿದ್ದಾಗ ದಕ್ಷಿಣ ಪಾತ್ರವನ್ನು ಮಾಡಿದ್ದೇನೆ. ಯುದ್ಧದಲ್ಲಿಯೇ ದಕ್ಷಿಣ ಪಾತ್ರವನ್ನು ಮಾಡಿದ್ದೇನೆ. ಅದು ಬಹಳ ಖುಷಿ ಕೊಟ್ಟಿದೆ. ಮತ್ತೆ ದುಷ್ಟಬುದ್ಧಿಯ ಚಂದ್ರಹಾಸ ಅದರ ಬಗ್ಗೆ ಅಲ್ಲ, ನನ್ನ ಪಾತ್ರ ದುಷ್ಟಬುದ್ಧಿ, ಚಂದ್ರಹಾಸದ ದುಷ್ಟಬುದ್ಧಿ. ಅದರಲ್ಲಿ ಏನು ನನಗೆ ಮುಖ್ಯ ಹೇಳಬೇಕು ಅಂದ್ರೆ ನನಗೆ ಬಡಗುತಿಟ್ಟು ಇದೇನಿದೆ ಯಕ್ಷಗಾನ ಶೈಲಿಯನ್ನು ಕಲಿಬೇಕು ಅನ್ನುವ ಒಂದು ಆಸೆ ಹುಟ್ಟಿದ್ದೇ ಚಂದ್ರಹಾಸದ ದುಷ್ಟಬುದ್ಧಿ. ಇವರು ಕೆರೆಮನೆ ಶಂಭು ಹೆಗಡೆಯವರ ಪಾತ್ರ ಉಡುಪಿಯೆಲ್ಲ ನೋಡಿದ್ದೆ. ಅವರು ಆ ಪಾತ್ರ ನೋಡಿದ ಮೇಲೆ ನನಗೆ ಈ ಬಡಗುತಿಟ್ಟು ಕಲಿಬೇಕು ಅಂತೇಳಿ ಮನಸ್ಸು ಬಂದದ್ದು. ಅಲ್ಲಿವರೆಗೆ ನನಗೆ ಬಡಗುತಿಟ್ಟಿನ ಮೇಲೆ ಒಂದು ವಾಂಛೆ ಇರಲೇ ಇಲ್ಲ. ಆಗ ನನಗೆ ಅವರಂತೂ ಏನು ಒಂದು ಕೈ ಬೆರಳಿಂದ ಹಿಡಿದು ಇಡೀ ದೇಹವೂ ಅಭಿನಯವೇ ಅವ್ರದ್ದು. ಅದನ್ನು ನೋಡಿದ ಮೇಲಿಂದ ನನಗೂ ಮಾಡಬೇಕು ಅಂತ ಕೊನೆಗೆ ನಾನು ಚಂದ್ರಹಾಸದ ದುಷ್ಟಬುದ್ಧಿಯ ಪಾತ್ರವನ್ನು ಮಾಡಿದೆ. ಅಂದ್ರೆ ಕಲೆ ಎಲ್ಲರಲ್ಲೂ ಇರುತ್ತೆ, ಆದ್ರೆ ಎಲ್ಲರನ್ನೂ ಕರೆಯಲ್ಲ, ಒಬ್ಬರಿಗೊಬ್ಬರು ಮಾತ್ರ ಆಯ್ಕೊಳ್ಳುತ್ತೆ ಕಲೆ. ಹಾಗೆ ಒಬ್ಬರಿಗೆ ಮಾತ್ರ ಅದು ಒಂದು ಹೇಳಿಲ್ಲ ಗುರುಗಳು ಅಂತ ಅವ್ರಿಗೆ ದೇವಿ ಒಲಿದು ಬಿಟ್ಟಿರ್ತಾರೆ. ಹಾಗಾಗಿ ಅವರು ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಹಾಗೆ ಜನರ ಮನವನ್ನು ಮುಟ್ತಾರೆ. ಆ ಒಂದು ನಿಟ್ಟಿನಲ್ಲಿ ನೀವು ಹೊರಟಿದ್ದೀರಾ. ಹಾಗೆ ಆಗ್ಲಿ. ಮತ್ತೆ ನೀವು ಕಿರುತೆರೆಯಲ್ಲಿ ಕೂಡ ಮಾಡಿದ್ರಿ, ಯಾವ ಪಾತ್ರಗಳು? ಕಿರುತೆರೆಯಲ್ಲೂ ಮಾಡಿದ್ದೀನಿ, ಸರಸಮ್ಮನ ಸಮಾಧಿ ಮಾಡಿದ್ದೀನಿ. ಆಮೇಲೆ ಮೂಡಲ ಮನೆ ನಾನು ಅದೇ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ಬಹಳ ಒಂದು ಇಷ್ಟವಾದ ಪಾತ್ರ. ಅದರಲ್ಲಿ ನಾನು ಆಫೀಸಲ್ಲಿ ವತ್ಸಲ ಅಂತ ಹೇಳುವ ಪಾತ್ರದಲ್ಲಿ ಮಾಡಿದ್ದೆ. ನೋಡ್ತಾ ಇದ್ವಿ ನಾವು ಮೂಡಲ ಮನೆ. ಈ ಗೋವಾಕ್ ಬಂದ್ಮೇಲೆ ಅದು ನಮ್ಮ ಕನ್ನಡ ಅಷ್ಟೊಂದು ಬರ್ತಿಲ್ಲ, ಇವಾಗ ತಗೊಂಡಿಲ್ಲ. ಮತ್ತೆ ತುಂಬಾ ಒಳ್ಳೆ ಸೀರಿಯಲ್ ಅದು. ಹೌದು, ಕಿರುತೆರೆಯಲ್ಲಿ. ಹೌದು. ಮತ್ತೆ ಯಾವಾಗ ಮಾಡಿದ್ರ? ಆಮೇಲೆ ಒಂದು ಕೆರೆ ಕಥೆ ಅಂತ ಮಾಡಿದ್ದೀನಿ, ಅದೇ ಸರಸಮ್ಮನ ಸಮಾಧಿ ಇದೆಲ್ಲ. ಮತ್ತೆ ನನ್ಗೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದರಿಂದ ನಾನು ಹೋಗ್ಲಿಲ್ಲ. ಯಾಕಂದ್ರೆ ಅವರು ನಮ್ಗೆ ಇವತ್ತು ಫೋನ್ ಮಾಡಿ ನಾಳೆಗೆ ಬರ್ಬೇಕಂತ. ನಮ್ಮಲ್ಲಿ 15 ದಿನ ಇಲ್ಲದೆ ಪರ್ಮಿಷನ್ ಸಿಗಲಿಲ್ಲ, ರಜೆಗಿಂತ ಹೆಚ್ಚು. ನಾನು ಇದ್ರಲ್ಲಿ ಮಾಡ್ತೇನೆ ಅಂತ ಪರ್ಮಿಷನ್ ತಗೋಬೇಕು ನಾವು. ಅದಕ್ಕೆ ಮತ್ತೆ ಹಂಗಾಗಿ ಆಗಲಿಲ್ಲ. ಇದು ಹವ್ಯಾಸ ಅಷ್ಟೇ. ಹಾಗಾಗಿ ಮುಂದೆ ನೋಡೋಣ. ಮತ್ತೆ ಎಲ್ಲ ಕಡೆಯೂ ಇದಾಯ್ತಲ್ಲ, ಎಲ್ಲ ಅಂದ್ರೆ ಉದ್ಯೋಗಿಗಳದ್ದು ಇದು ಕೊರತೆ ಎಲ್ಲವೂ ಶುರುವಾದ ಮೇಲಿಂದ ನಾನು ಇನ್ನು ನಿವೃತ್ತಿ ಆದ್ಮೇಲೆ ನೋಡೋಣ ಅಂತ ಬಿಟ್ಬಿಟ್ಟೆ. ಯಾಕಂದ್ರೆ ಆಗುದಿಲ್ಲ ಹಾಗೆ ಹೋಗ್ಲಿಕ್ಕೆ. ಆದ್ರೆ ಮೂಡಲ ಮನೆ ಒಳ್ಳೆ ವೈಶಾಲಿ ಕಾಸರವಳ್ಳಿ ಇದು ನಿರ್ದೇಶನ ಅಂದ್ರೆ ಬಹಳ ಚೆನ್ನಾಗಿ ಬಂತು. ಅವರು ರಂಗಭೂಮಿಯಿಂದಲೇ ಬಂದವರು. ಹಾಗಾಗಿ ಬಹಳ ಒಂದು ಸಾಕಷ್ಟು ಜನ, ಅದು ಒಂದು ಮಾಯಾಮೃಗ, ಈ ಒಂದಿಷ್ಟು ಸೀರಿಯಲ್ಗಳು ಸುಮಾರು ಜನ ನೋಡ್ತಾ ಇದ್ವಿ. ಟೈಮಿಗೆ ಕುತ್ಕೊಳ್ತಾ ಇದ್ವಿ, 4 ಗಂಟೆಗೆ ಒಂದೆಲ್ಲ ಟೀಮ್ ಬಂದ ಹಾಗೆ ಇತ್ತು. ಹಾಗೆ ಒಂದರಲ್ಲಿ ಯಾವುದೋ ಸಿನಿಮಾದಲ್ಲೂ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವಂಥದ್ದೇನಲ್ಲ, ಮಾಡಿ ಹೋಗ್ತಾ ಇದ್ದಾರೆ. ಇವಾಗ ಏನು ಇದೆ ಪಾತ್ರಗಳಿಗೆ ಕಿರುತೆರೆಗೆ ಈ ಸದ್ಯಕ್ಕೆ ಹೋಗ್ಬೋದು. ನಾನಾಗಿ ಕೇಳಿಕೊಂಡು ಹೋಗ್ಲಿಲ್ಲ, ಮತ್ತೆ ನಾನು ಆಗ ಕಂಟಿನ್ಯೂ ಮಾಡ್ಲಿಲ್ಲ. ಅವಕಾಶ ಸಿಕ್ಕಿದ್ರೆ ಹೋಗ್ತೇನೆ, ಹಂಗೇನೋ ಹೋಗ್ಬಾರ್ದು ಅಂತಿಲ್ಲ. ಆದ್ರೆ ಬಹಳ ಅಂದ್ರೆ ಏನಾದ್ರೂ ಸರಿ ಟಿವಿಯಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ಚಪಲ ಇಲ್ಲ. ಒಳ್ಳೆ ಇದಿದ್ರೆ ಖಂಡಿತ ಹೋಗ್ತೇನೆ. ಹಾಗೆ ಮತ್ತೆ ನಾಟಕ ಅಂತೂ ಬಹಳಷ್ಟು ನಿರ್ದೇಶಕರ ಕೈ ಕೆಳಗೆ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಪ್ರಕಾಶ್ ಗರುಡ ಅವರು. ಅಂದ್ರೆ ನಮಗೆ ಬಹಳಷ್ಟು ಕಲೀಲಿಕ್ಕೆ ಸಿಕ್ಕಿದ್ದು ಅವರಿಂದ. ಬಹಳ ನಾಟಕ ಮಾಡಿದೆ ಅವರ ಕೈ ಕೆಳಗೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ, ಮಹಾಮಾಯಿ, ಸಂಪಿಗೆ, ಮತ್ತೆ ಇದು ಗಿರೀಶ್ ಕಾರ್ನಾಡ್ ಇದು ಮದುವೆ ಆಲ್ಬಮ್, ಕುವೆಂಪು ಅವರದ್ದು ಶೂದ್ರ ತಪಸ್ವಿ, ಬಹಳಷ್ಟು ನಾಟಕಗಳನ್ನು ಮಾಡಿದ್ದೀನಿ. ಮತ್ತೆ ಈಗ ಇತ್ತೀಚೆಗೆ ಅಂತಂದ್ರೆ ಇದು
ಕನ್ನಡದ ಆದ್ಯ ನಾಟಕಕಾರ ನಿಜವಾಗಿ ಇವರು ಯಾರು ಶಾಂತಕವಿಗಳು ಅಂತ ಪ್ರಸಿದ್ಧರಾದ ಸಕ್ರಿ ಬಾಳಾಚಾರ್ಯ. ಅವರ ಬಗ್ಗೆ ಗರುಡ್ರೆ ಒಂದು ಶಾಂತಕವಿಗಳ ವಿಶ್ರಾಂತಿ ಅಂತ ಒಂದು ನಾಟಕ ಬರೆದು ನಿರ್ದೇಶನ ಮಾಡಿದ್ರು. ಅದರಲ್ಲಿ ಹಾಗೆ ಒಂದು 8 ಪ್ರದರ್ಶನ ಕೊಟ್ಟಿದ್ದೇವೆ ಬೇರೆ ಬೇರೆ ಕಡೆ, ಗದಗ, ಮೈಸೂರು, ಸುಮಾರು ಕಡೆ, ಧಾರವಾಡದಲ್ಲಿ ಬೇರೆ ಬೇರೆ ಕಡೆ, ಸೌದತ್ತಿ ಎಲ್ಲ ಕಡೆ ಕೊಟ್ಟಿದ್ದೇವೆ. ಅದು ಇತ್ತೀಚೆಗೆ. ಈಗ ನೀವು ಇದು ಯಕ್ಷಗಾನ ಸುಮಾರು ನಾಟಕಗಳನ್ನು ಮಾಡಿದೆ ಅಂತ ಹೇಳಿದ್ರೆ ಯಾವ ಊರುಗಳಲ್ಲಿ ಪ್ರದರ್ಶನ ಕೊಟ್ಟಿದ್ದೀರಾ? ಯಕ್ಷಗಾನವು ಮೊದಲು ಮೈಸೂರಲ್ಲಿ, ಆಮೇಲೆ ಚಂದನದಲ್ಲೂ ಬಂದಿತ್ತು ನಾವಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ. ಆಮೇಲೆ ಇದು ಹೊಸಕೋಟೆ ಮಂಜುನಾಥ ಭಾಗವತರು ಅಂತ ಇದರಲ್ಲಿ ಯಕ್ಷ ಋಷಿ ಅಂತಲೇ ಕರೀತಾರೆ ತಿಟ್ಟಲ್ಲಿ. ಅವರು ಬರೆದಂತಹ ಮಾಯಾ ಕೋಲಾಹಲ ಅಲ್ಲಮ ಪ್ರಭುವಿನ ಕತೆ, ಅದನ್ನು ನಾವು ತುಂಬಾ ಎಲ್ಲ ಇಳಕಲ್, ಗದಗ ಎಲ್ಲ ಮಠಗಳಲ್ಲಿ ಎಲ್ಲ ಕಡೆ ಕರೆದು ಮಾಡಿಸಿ ಸುಮಾರು ಸಾಹಿತ್ಯಿಕ ಕಲೆ ಊರೇ ಅದು ಕೂಡ. ಅಲ್ಲಿ ತಾವು ಕೂಡ ನಾನೇ ಕಲ್ತಿದ್ದು ಅಲ್ಲೆಲ್ಲ ಮಾಡಿಸಿದ್ದಾರೆ. ಆಮೇಲೆ ಶಿವಮೊಗ್ಗದಲ್ಲಿ ಮಾಡಿದ್ದೀನಿ, ಮತ್ತೆ ಸಿರ್ಸಿಯಲ್ಲಿ ಕೆಲವು ಕಡೆ, ಕುಮಟಾದ ಹೆಗಡೆ ಅಲ್ಲಿ ಬೈರೊಂಬೆ ಇಲ್ಲೆಲ್ಲ ಮಾಡಿದ್ರೆ ಸುಮಾರು. ಹೌದು, ಅಂಕೋಲದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಟೀಮು, ಮತ್ತೆ ಹೆಣ್ಣು ಮಕ್ಕಳ ಟೀಮಿಂದ ಇದರಲ್ಲೂ ಅಂದ್ರೆ ಶಿವಮೊಗ್ಗದ ಡಾಕ್ಟರ್ KS ಪವಿತ್ರ ಅವರ ಪವಿತ್ರಾಂಗಣದಲ್ಲಿ ಈಗ 2 ವರ್ಷದ ಕೆಳಗೆ ಮಾಡಿದ್ದೀವಿ. ಮತ್ತೆ ಅಲ್ಲಿ ಭರತನಾಟ್ಯನೂ ಕೂಡ ನಿಮ್ದು ಟೀಮಿಂದ ಹೋಗ್ತಾರೆ? ಭರತನಾಟ್ಯ ಅವರು ಸಾಕಾರ ಟೀಮಿನಿಂದ ಹೋಗ್ತಾರೆ, ಅವ್ರು ಮಾಡ್ತಾರೆ. ಅದರಲ್ಲಿ ನೀವೆಲ್ಲ ಭಾಗವಹಿಸಿದ್ರೆ ಭರತನಾಟ್ಯದಲ್ಲಿ ನನ್ನ ಕಲ್ತಿದ್ರೆ ಇದಾಗ್ತಿತ್ತು. ಆದರೆ ನೃತ್ಯ ರೂಪಕ ಮಾಡಿದ್ದೀನಿ ನಾನು. ಬೇರೆ ಅಂದರೆ ನೃತ್ಯ ವಿದುಷಿ ವಾಣಿಶ್ರೀ ಕೊಡ್ಲೆಕೆರೆ ಅಂತ, ಅವರು ಈ ಸಂಸ್ಕೃತ ಇವ್ರದ್ದಿತ್ತು ಒಂದು ಇಡೀ ದಿನ ಸಮ್ಮೇಳನ ಇತ್ತು, ಸಂಸ್ಕೃತ ಸಮ್ಮೇಳನ ಧಾರವಾಡದಲ್ಲಿ. ಅದಕ್ಕೆ ರಾಘವ ಯಾದವ ನಿಯಮ ಅಂತ ಒಂದು ನೃತ್ಯ ರೂಪಕ ಮಾಡಿಸಿದ್ದಾರೆ. ಅಂದ್ರೆ ಅದು ಒಂದು ಸೈಡಿಂದ ಫುಲ್ ರಾಮಾಯಣ, ಇನ್ನೊಂದು ಸೈಡಿಂದ ನೋಡಿದ್ರೆ ಎಲ್ಲ ಕೃಷ್ಣ ಅಂತ, ಆ ಥರದ್ದು. ಅದರಲ್ಲಿ ನಾನು ಭಾಗವಹಿಸಿದ್ದೆ. ಅದು ನೃತ್ಯ ರೂಪಕ ಅಂತ ತಕ್ಷಣ ನೆನಪಾಯಿತು. 1992-93 ನಾನು ಅವಾಗ ಹಿಂದೂಸ್ತಾನಿ ಕಲಿತಾ ಇದ್ದೀನಿ. ನಮ್ಮ ಊರುಗಳು ದಿವಂಗತ ಮಲ್ಲಿಕಾರ್ಜುನ ಭಜಂತ್ರಿ ಅಂತ, ಅವರು ಎಲ್ಲವನ್ನು ಹೇಳ್ಕೊಡ್ತಾರೆ. ಬರೀ ವೋಕಲ್ ಅಲ್ಲ, ನೃತ್ಯ, ಭರತನಾಟ್ಯ, ಗಿಟಾರ್, ತಬಲಾ ಎಲ್ಲ ಹೇಳ್ಕೊತಾ ಇದ್ರು. ಅವರ ಕುಟುಂಬನೇ ಅದರಲ್ಲಿ, ಹೆಂಡತಿ ಮಕ್ಕಳು ಎಲ್ಲರೂ ಹೇಳಿದ್ರು. ಅವಾಗೊಂದು ಪಟ್ಟದಕಲ್ಲು ಉತ್ಸವಕ್ಕೆ ಗಿರಿಜಾ ಕಲ್ಯಾಣ ಅಂತ ಹೇಳಿ ನಮ್ಮ ಗುರುಗಳು ಪ್ರೊಫೆಸರ್ ಅವರು ಹನ್ಯಾಮಠ್ ಸರ್ ಗೊತ್ತಿರ್ಬೋದು ಹೆಸರು, ಸಾಹಿತಿಗಳು ಅವರು ಗಿರಿಜಾ ಕಲ್ಯಾಣ ಸ್ಕ್ರಿಪ್ಟ್ ಬಂದು ಕೊಟ್ಟರು. ಅದನ್ನ ನೃತ್ಯ ರೂಪಕ್ಕೆ ಅಳವಡಿಸಿ ಪಟ್ಟದಕಲ್ಲಿಗೆ 3 ವರ್ಷ ಸತತವಾಗಿ ಬೇಡಿಕೆ ಬಂತು. 3 ವರ್ಷ ಹೋಗ್ತಾ ಅದಕ್ಕೆ ನಾನು ಹಿನ್ನೆಲೆ ಗಾಯಕಿ ಆಗಿದ್ದೆ. ಈಗ ಆ ಸ್ಕ್ರಿಪ್ಟ್ ಕೂಡ ನನ್ನ ಹತ್ರ ಇದೆ, ನಿಮಗೂ ಕೊಡ್ತೇನೆ, ನೀವು ಅದನ್ನು ಉಪಯೋಗಿಸ್ಕೋಬಹುದು. ಒಳ್ಳೆಯ ಒಂದು ಸ್ಕ್ರಿಪ್ಟ್ ಇದೆ. ಹೌದಾ? ನಾನು ಕಳಿಸ್ತೀನಿ ನಿಮ್ಗೆ, ಅದನ್ನು ಮಾಡಬಹುದು. ಹಾಗೆ ಮೇಡಮ್, ಇದು ಅಲ್ಲದೆ ನಿಮ್ಗೆ ಇನ್ನೂ ಮತ್ತೆ ಹವ್ಯಾಸಗಳೇನೆ? ಹವ್ಯಾಸ ಅಂತಂದ್ರೆ ಚಾರಣ ಹೋಗ್ತೀವಿ, ಹಿಮಾಲಯ ಟ್ರೆಕ್ ಇದೆಲ್ಲ ಟ್ರೆಕ್ಕಿಂಗ್ ಎಲ್ಲ ಚಾರಣ ಮಾಡ್ತೀವಿ ನಾವು. ಅಂದ್ರೆ 3 ಜನ ಅಂದ್ರೆ ನಾನು, ನಮ್ಮ ಮನೆಯವರು, ನನ್ನ ಮಗ 3 ಜನ ಎಲ್ಲ ಹೋಗ್ತಿದ್ವಿ. ಹಾಗೆ ಹಿಮಾಲಯನ್ ಟ್ರೆಕ್ಕಿಂಗ್ ತುಂಬಾ ಸಲ ಹೋಗಿದ್ದೀನಿ ನಾನು. ಈಗ ಇತ್ತೀಚೆಗೆ ಅಂತಂದ್ರೆ ಹೋದ ವರ್ಷ ಹೋಗಿದ್ದೀನಿ. ಅಂದ್ರೆ ಒಮ್ಮೆ ನೋಡ್ಬೇಕು, ಈಗ ಇದೆಯಲ್ವಾ ಆ ಸಾಮರ್ಥ್ಯ ನೋಡ್ಬೇಕು ಅಂತೇಳಿ ಅನಿಸ್ತು, ಹಾಗೆ ಹೋಗಿದ್ದೀನಿ. ಒಂದು 6-7 ಸಲ ಹೋಗಿದ್ದೀನಿ ಎಲ್ಲ ಕಡೆ. ನಾವು ಮೊನ್ನೆ ದಾಂಡೇಲಿಗೆ ಹೋಗಿ ಬಂದ್ವಿ ಫಸ್ಟ್ ಟೈಮ್. ಸುಮಾರು ಒಂದು 3 ತಾಸು ಕಂಟಿನ್ಯೂಸ್, ಒಳ್ಳೆಯ ಒಂದು ಅನುಭವ. ಹೌದು, ಸ್ಥಳೀಯ ಇದಂತೂ ನಾವು ತಿಂಗಳಿಗೊಂದು ಇದು ಮಾಡ್ತಿದ್ರು. ನಮ್ಮ ಮನೆಯವರು ಇದ್ದಾಗ ಅದು ಯೂತ್ ಹಾಸ್ಟೆಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತಿದೆ, ಅದರದ್ದವರು ಪ್ರೆಸಿಡೆಂಟು, ಸೆಕ್ರೆಟರಿ ಎಲ್ಲ ಆಗಿದ್ರು. ಹಾಗೆ ಅದು ತುಂಬ ವರ್ಷ ಸ್ಥಳೀಯ ಚಾರಣಗಳು, ಆಮೇಲೆ ಹಿಮಾಲಯಕ್ಕೆ ಎಲ್ಲ ಕಳಿಸೋದು, ಆ ಥರ ಭಾಳ ಸುಮಾರು ನಿಮ್ಮಿಂದ ಸಾಕಷ್ಟು ಯಕ್ಷಗಾನ ಬಗ್ಗೆ ತಿಳ್ಕೊಂಡೆ, ಹಾಗೂ ಮಕ್ಕಳಿಗೆ ಕಳಿಸ್ತಾ ಇದ್ರೆ ಅಂತ ತಿಳ್ಕೊಂಡೆ. ಕೊನೆಯದಾಗಿ ಒಬ್ಬ ಮಹಿಳೆ ಸಂಸಾರವನ್ನು ನಿಭಾಯಿಸ್ಕೊಂಡು ಮತ್ತೆ ವೃತ್ತಿ ನಿಮ್ದು ಇದು ಕೂಡ ಇತ್ತು, ಆಗಷ್ಟು ಮಾಡದೇ ಇದ್ರು ಕೂಡ ಆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡು ತದನಂತರದಲ್ಲಿ ನೀವು ಅದನ್ನು ತಗೊಂಡು ಬರ್ತಾ ಇದ್ದೀರಾ, ಮಕ್ಕಳು ಕಲಿಸ್ತಾ ಇದ್ದೀರಾ ಹೆಣ್ಮಕ್ಕಳಿಗೆ. ಹೀಗೆ ಇನ್ನಷ್ಟು ನಿಮ್ಮ ಆಸಕ್ತಿ, ಕಲೆಯ ಒಂದು ಆಸಕ್ತಿ ಬೆಳೀಲಿ, ಮಕ್ಕಳಿಗೆ ದಾರಿ ಇರಲಿ, ನಮ್ಮ ಮುಂದಿನ ಪೀಳಿಗೆಗೆ ಅದು ಬೆಳವಣಿಗೆ ಆಗಿ ಬರಲಿ. ಖಂಡಿತ ಇಲ್ಲೇ ನಿಂತು ಹೋಗ್ಬಾರ್ದು, ಯಾವುದೇ ಕಲೆ ಕೂಡ ಬೆಳಿಬೇಕಲ್ಲ, ಹಾಗೆ ಹರಿತಾ ಇರಬೇಕು ಅನ್ನೋ ಹಾಗೆ. ಜೊತೆಗೆ ಇನ್ನು ನಮ್ಮ ಗೋವಾ ಕನಸು ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟರೆ, ಯಕ್ಷಗಾನದ ಕಲೆಯ ಬಗ್ಗೆ ತಿಳಿಸ್ಕೊಟ್ರಿ, ನಿಮ್ಮ ಗುರುಗಳ ಬಗ್ಗೆ, ನೀವು ಮಾಡಿದ ಒಂದಿಷ್ಟು ಏನು ನಾಟಕ ಅಂದ್ಕೊಳ್ಳಿ, ಯಕ್ಷಗಾನದ ತಿಳಿಸ್ಕೊಟ್ರಿ. ಈಗ ಮುಂದೆ ನಿಮಗೆ ಹೇಗೆ ಇದನ್ನು ಬೆಳೆಸಬೇಕು, ಯಾವ ಮಟ್ಟದಲ್ಲಿ ಬೆಳಿಬೇಕು, ಹೇಗೆ ಕಲಿಸ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ?
ಏನು ಮಾಡಬೇಕು ಅಂತ ಅನಿಸ್ತಲ್ಲ. ಅಲ್ಲ ಅದೇ ಪ್ರತಿ ಸಲವೂ ಕ್ಲಾಸ್ಗೆ ಹೋಗುವಾಗ ಏನೋ ಒಂದು ಬೇರೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಬಹಳಷ್ಟು ಇರ್ತದೆ ನನ್ನ ತಲೆಯೊಳಗೆ. ಆದರೆ ತೊಂದರೆ ಏನಂತಂದರೆ ಹೆಣ್ಮಕ್ಳಿಗೆ ಮನೆಯ ಇದನ್ನು ಬಿಟ್ಟು ಬರ್ತಾರಲ್ಲ ಅವರು, ಏನೋ ಒಂದಿರ್ತದೆ ಅಂದರೆ ಇವು ಯಾವಾಗಲೂ ಈ ಸಂಘಟನೆ ಅಂದರೆ ಕಪ್ಪೆ ತಕ್ಕಡಿಗೆ ಹಾಕಿದಾಗೆ ಒಬ್ಬರಿಗೆ ಆಗ್ತಿದ್ರೆ ಇನ್ನೊಬ್ರಿಗೆ ಆಗೋದಿಲ್ಲ, ಹಂಗಿರ್ತದೆ. ಮತ್ತೆ ಕೆಲವೊಂದು ಸತಿ ಏನಾಗ್ತದೆ, ಈಗ ನಾವು ಎಲ್ಲವನ್ನು ಬಿಟ್ಟು ಬರಲಿಕ್ಕೆ ತಯಾರಿರ್ತೇವೆ, ಅವರಿಲ್ಲ. ಅದೇ ನನ್ನ ಸೊಸೆ ಯಾವಾಗಲೂ ಹೇಳ್ತಾಳೆ ಏನಂದರೆ, ಇದು ಸ್ಟೂಡೆಂಟ್ಸ್ಗಿಂತ ಟೀಚರಿಗೆ ಜಾಸ್ತಿ ಆಸಕ್ತಿ ಆಗ್ತಲ್ಲ ಅಂತ ಹೇಳ್ತಿರ್ತಾಳೆ ಅವಳು. ಹಾಗೆ ಕೆಲವೊಂದು ಸಲ ಏನಾಗ್ತದೆ ಅಂದರೆ ಅವರು ಅಂದರೆ ನಾನು ಎಲ್ಲವನ್ನು ಬಿಟ್ಟು ಬಂದೆ ಅನ್ನೋದಿಲ್ಲ, ಆದರೆ ಸಣ್ಣ ಸಣ್ಣವು ಕೆಲವು ನಾವು ಅದೇ ಒಂದನ್ನು ಪಡ್ಕೋಬೇಕಾದ್ರೆ ಇನ್ನೊಂದನ್ನು ಬಿಡ್ಲೇಬೇಕಲ್ಲ, ಹಾಗೆ ಏನಾದರೂ ಮಾಡಿದ್ರೆ ಆಗ್ತದೆ. ಆದರೆ ಇದಿಲ್ಲ, ಒಂದು ಸಣ್ಣ ಬರ್ತ್ಡೇ ಪಾರ್ಟಿ ಇದ್ರೂ ಹೋಗ್ಬೇಕು, ಅಲ್ಲಿ ಶೋಭಾಯಾತ್ರೆ ಬಂತು ಹೋಗ್ಬೇಕು. ನಮ್ದು ನಾಳೆ ಇರ್ತದೆ ನಮ್ದು ಪ್ರದರ್ಶನ, ನಾವು ಅದಕ್ಕೆ ಫುಲ್ ಕೊಡ್ಬೇಕಲ್ಲ ಒಂದು ಅಂತ ನಂದು ಇದು. ಆದರೂ ತುಂಬ ಆಸೆ ಇದೆ ನಿಜವಾಗಿ. ಒಬ್ಬರು ನಮಗೆ ಇದರದ್ದು ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರು ಗೋಪಾಲಕೃಷ್ಣ ನಾಯರ್ ಇರ್ತಿದ್ರು, ಅವರು ಬಂದು ಅಭಿನಯದ ಬಗ್ಗೆ ಎಲ್ಲ ಕಲಿಸ್ತೀನಿ ಅಂದಿದ್ರು. ಆದರೆ ಕೊರೋನಾ ಬಂತು, ಆ ಟೈಮಿಗೆ ಅವರಿಗೂ ಆಗಲಿಲ್ಲ. ಈಗ ಅವರೇ ನಮ್ಮೊಂದಿಗಿಲ್ಲ. ಆದರೆ ಬನ್ನಂಜೆ ಸಂಜೀವ ಸುವರ್ಣ ಅಂತ ನೀವು ಹೆಸರು ಕೇಳಿರ್ಬೋದು, ಯಕ್ಷಗಳು. ಹಾಂ, ಬಹಳಷ್ಟು ಇದು ಮಾಡಿದ್ದಾರೆ. ಅವರನ್ನೊಮ್ಮೆ ಕರೆಸಿ ನಮ್ಮ ಧಾರವಾಡದಲ್ಲಿ ಇನ್ನು ಎಲ್ಲರನ್ನು ಸೇರಿಸಿಕೊಂಡು ಒಮ್ಮೆ ಒಂದು ಶಿಬಿರ ಮಾಡಬೇಕು ಅನ್ನುವ ಒಂದಿದೆ. ಅವರು ಯಕ್ಷ ರೂಪಕಗಳನ್ನು ಬಹಳ ಚಂದ ಮಾಡ್ತಾರೆ, ಅದು ಎಲ್ಲ ಆಸೆ ಇದೆ ಆ ರೀತಿ. ಮತ್ತು ಮಕ್ಕಳಿಗೂ ಒಂದು ವರ್ಷಕ್ಕೊಮ್ಮೆ ಇದ್ದಿದ್ದು ನಿರಂತರದ ತರಗತಿ ಮಾಡಬೇಕು ಅನ್ನುವ ಒಂದು ಆಸೆ ಇದೆ. ಈಗ ಶಿಬಿರ ಅಂದ ತಕ್ಷಣ ನೆನಪಾಯ್ತು, 2012ರಲ್ಲಿ ನನ್ನ ಮಗಂದು ಓಪನೈನ ನಾವು ಧಾರವಾಡದಲ್ಲಿ ಮಾಡಿದ್ವಿ. ಅವಾಗ ಇದೆ ಭಾರತೀಯ ಕಾಕು ಶಂಕರ್ ಕಾಕ ಅವರು ಮೇನಲ್ಲಿ 8-9 ಆಯ್ತು. ಅವಾಗ ಶಿಬಿರಕ್ಕೆ ಬಂದಿದ್ರು ಅವ್ರ ಮೊಮ್ಮಕ್ಕಳನ್ನ ಕರ್ಕೊಂಡು. ಅವಾಗ ಬಂದು ನನ್ನ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರು. ಇನ್ನೂ ನೆನಪಿದೆ ನನಗೆ. ಯಕ್ಷಗಾನ ಶಿಬಿರ ಅವರ ಮೊಮ್ಮಕ್ಕಳೇ ಸೀನಿಯರ್ ಸ್ಟೂಡೆಂಟ್ಸ್. ನನ್ನ ಮೊಮ್ಮಕ್ಕಳು ಕರ್ಕೊಂಡು ಯಕ್ಷಗಾನ ಶಿಬಿರ ಅದೇ ಹೋಗಿದ್ದೀನಿ, ಅಲ್ಲೇ ಅಟೆಂಡ್ ಆಗ್ತೀನಿ. ನೀವು ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವತ್ತು ಹಿಂದಿನ ದಿವಸನೇ ಅವ್ರ ಕಾರ್ಯಕ್ರಮ ಇತ್ತು ಅಲ್ಲೇ. ಆ ಶಿಬಿರ ತುಂಬಾ ಚಂದ ಆಗ್ತದೆ. ನನ್ನ ಗುರುಗಳು ಶ್ರೀ ಪರಮೇಶ್ವರ ಹೆಗ್ಡೆ ಐನಬೈಲವರು, ಅವರು ನನಗೆ ಬೆಂಬಲವಾಗಿ ನಿಲ್ಲದಿದ್ರೆ ಇಷ್ಟೆಲ್ಲ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಖಂಡಿತ ನಾನು ಇನ್ನೊಂದ್ಸರಿ ನಿಮ್ಮ ಕ್ಲಾಸಿಗೆ ಬರ್ತೇನೆ, ಬರ್ತಾ ಇರ್ತೇನೆ. ಡ್ರೆಸ್ ಎಲ್ಲ ಕೊಡಿ, ಒಂದ್ಸರಿ ಕ್ಲಾಸಿಗೆ ಬರ್ತೀನಿ. ಕ್ಲಾಸ್ ನಡೆಸಿದಾಗ ನಾನು ಒಂದು ಪ್ರದರ್ಶನ ಇದ್ದಾಗ ಬರ್ತೇನೆ. ಅದನ್ನು ಕೂಡ ನನ್ನ ಒಂದು ತಿಳಿಸ್ಕೊಡೋ. ಖಂಡಿತ ಬಹಳ ಖುಷಿ ನೀವು ಬಂದ್ರೆ, ಯಾಕಂದ್ರೆ ಆಸಕ್ತಿ ಇದ್ದವ್ರು ನೋಡ್ಬೇಕು ಅಂದ್ರೆ ನಮ್ಗೆ ಖುಷಿ ಆಗ್ತದೆ. ಮತ್ತೆ ಅದೇ ಕೆಲವರು ಇದಕ್ಕೆ ನಿಮ್ಗೆ ಏನ್ ಸಿಗ್ತದೆ, ಎಷ್ಟು ದುಡ್ಡು ಕೊಡ್ತಾರೆ ಕೇಳ್ತಾರೆ. ನಿಮಗೂ ಗೊತ್ತಿರ್ಬೋದು, ನೀವು ಕಲಾವಿದೆ ಆದ್ರಿಂದ. ನಮ್ಗೆ ನಾವು ದುಡ್ಡು ತಗೊಳ್ಳೋದಿಲ್ಲ ಅಂದ್ರೆ ನಂಬುದಿಲ್ಲ, ಆದ್ರೆ ಅದರಲ್ಲಿ ಸಿಗುವ ಖುಷಿ ಇದೆಯಲ್ಲ, ಅದನ್ನು ಯಾವುದರಿಂದ ಅಳಿಲಿಕ್ಕಾಗೋದಿಲ್ಲ. ಅನ್ಕೊಂಡು ಹೋಗ್ತೇವೆ, ಅದರಿಂದ ಎಷ್ಟೊಂದು ಅಪಮಾನಗಳನ್ನು ಕೂಡ ಅನುಭವಿಸ್ತೀವಿ. ಖಂಡಿತ. ಯಾಕಂದ್ರೆ ನನಗೆ ಸುಮಾರು ಅನುಭವ ಆಗ್ಬಿಟ್ಟಿದೆ. ನಾವು ಯಾವ್ದನ್ನ ಫ್ರೀ ಆಗಿ ಕೊಡಬಾರ್ದು ಅನಿಸ್ಬಿಟ್ಟಿದೆ. ಈಗ ಅದಕ್ಕೆ ಬೆಲೆ ಇರಲ್ಲ. ಹೌದು, ಯಾವಾಗ ಬೇಡಿಕೆ ಅವಾಗ ಮಾತ್ರ ಹೋಗ್ಬೇಕು ಅಂತ ಹೇಳಿ ಪೂರಾ ಅಲ್ಲ. ನನಗೂ ಬಂದಿದೆ. 12 ವರ್ಷ ನಾನು ಉಚಿತವಾಗಿಯೇ ಕಲಿಸಿದ್ದೀನಿ. ಈಗ ನಾನು ಅಲ್ಲಿ ಹಾಲಿಗೆಲ್ಲ ಬಾಡಿಗೆ ಕೊಡಬೇಕು ಅಂತ ಹೇಳ್ಕೊಂಡು ಫೀಸ್ ತಗೊಳ್ತಾ ಇದ್ದೀನಿ. 12 ವರ್ಷ ನಾನು ಏನೂ ತಗೊಳ್ಳದೆ ಕಲಿಸಿದ್ದೀನಿ. ಆದ್ರೆ ಅಲ್ಲಿ ಅದೇ ಹಂಗೆ ಆಗ್ತದೆ, ಆವಾಗ ಟೀಚರ್ ಅಷ್ಟೇ ಇರ್ತಾರೆ, ಇರೋದಿಲ್ಲ. ಇಲ್ಲ, ಅವೆಲ್ಲ ಇದ್ದದ್ದೇ. ಮತ್ತೆ ಅವನು ನಾವು ಮೀರಿ ನಿಂತು ಮಾಡ್ತೇವೆ ಅಂದ್ರೆ ಅದು ಅದರಲ್ಲಿರುವ ಆಸಕ್ತಿ, ಅದರಿಂದ ಆತ್ಮತೃಪ್ತಿ. ಈ ಸಮಾಜ ಸೇವೆ ಅಂತ ಹೇಳ್ತೀವಿ, ಕಲೆಯನ್ನು ಬೆಳೆಸೋದು ಅನ್ಕೊಳ್ಳಿ, ಕಲಿಸುವಿಕೆ ಅನ್ಕೊಳ್ಳಿ, ಆಮೇಲೆ ಸಮಾಜ ಸೇವೆ, ಆದ್ರಿಂದ ಸಿಗ್ತಕ್ಕಂತ ಒಂದು ಸಂತೋಷ, ತೃಪ್ತಿ ಏನಿಲ್ಲ ಬೇರೆ ಯಾವುದರಿಂದ ಸಿಗುದಿಲ್ಲ. ಮತ್ತೆ ನಮ್ಮ ಎಲ್ಲ ಒಂದು ಆರೋಗ್ಯ ಸಮಸ್ಯೆ ಇದ್ರೂ ನಾನು ಎಣಿಸುದು ಇದರಿಂದ ನಮ್ಗೆ ಇದು ಸಿಗ್ತದೆ ಅಂತ. ಅದರಿಂದ ಒಂದು ಈ ಆರೋಗ್ಯ ಸಮಸ್ಯೆ ಇದೆ 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 ಅಂತ ಅದರಲ್ಲೇ ಹೊರಗೆ ಹೋಗೋದು. ಹೀಗೆ ಹೋದ್ರೆ ನಮ್ಗೆ ಅದರಿಂದ ರಿಲೀಫ್ ಸಿಗ್ತದೆ. ಕೇಳಿದ್ರಲ್ಲ, ಈವರೆಗೆ ಶ್ರೀಮತಿ ಶಶಿಕಲಾ ಮೋಹನ್ ಜೋಶಿ ಅವರಿಂದ ಯಕ್ಷಗಾನದ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರು. ಅವ್ರು ನಡೆಸ್ತಕ್ಕಂಥ ಕ್ಲಾಸ್ಗಳ ಬಗ್ಗೆ ಹೇಳ್ಕೊಟ್ರು, ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಕೊಟ್ರು, ಹೆಣ್ಮಕ್ಳು ಕಲಿಬೇಕಾಗಿ ಅದ್ರ ಕೂಡ ಹೇಳ್ಕೊಟ್ರು. ಹೀಗೆ ಇನ್ನಷ್ಟು ಕಲಾವಿದರನ್ನ ಮತ್ತೆ ನಿಮ್ಮೆದುರಿಗೆ ತರುವ ಪ್ರಯತ್ನವನ್ನು ಮಾಡ್ತೇನೆ. ಈವರೆಗೆ ನನಗೆ ಸಂದರ್ಶನಕ್ಕೆ ಸಹಕರಿಸಿ ಸುಂದರವಾಗಿ ಸಂದರ್ಶನ ನೀಡಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಅವರಿಗೆ ಅನಂತರ ಧನ್ಯವಾದಗಳು. ನನ್ನ ಗೋವಾಕಂಠ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಮೇಡಮ್ ನಮಸ್ಕಾರ. ಮೇಡಮ್, ಇಂಥ ಒಂದು ಅವಕಾಶವನ್ನು ಕೊಟ್ಟ ನಿಮಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ವೀಕ್ಷಿಸುವ ಎಲ್ಲ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ.